Go. ಸರ್, ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ, ನಿನ್ನೆ ಬಹುತೇಕ ಒಂದು ದೊಡ್ಡ ಸುದ್ದಿ ಶಿಕ್ಷಣ ಕ್ಷೇತ್ರದ ಕುರಿತು. SLC ಪರೀಕ್ಷೆಯಲ್ಲಿ 60% ಕಡಿಮೆ ಅಂಕ ಗಳಿಕೆ ಆಗಿದ್ರೆ ಅಂತ ಶಿಕ್ಷಕರ ವೇತನ ಬಡ್ತಿಯನ್ನ ಕಡಿತಗೊಳಿಸ್ತೇವೆ ಅನ್ನೋಂಥ ಆದೇಶ ಮಾಡಿರೋದು ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಬಹಳ ದೊಡ್ಡ ಹೈಲೈಟ್ ಆಗಿದೆ. ಮೊನ್ನೆ ಕರ್ನಾಟಕ ಸರ್ಕಾರ ಈ ಕುರಿತು ಸುತ್ತೋಲೆ ಹೊರಡಿಸಿದೆ. ಆ ಸುತ್ತೋಲೆ ಆಧಾರದಲ್ಲಿ ಶಾಲೆಗಳಿಗೆ ನೋಟಿಸ್ ಕೂಡ ಕೊಡಲಾಗಿದೆ ಅನ್ನುವಂಥದ್ದು ಮೈಸೂರಿನ ಶಾಲೆಯೊಂದಕ್ಕೆ ಕೊಟ್ಟಿರೋ ನೋಟಿಸ್ ಹರಿದಾಡ್ತಾ ಇದೆ. ಈ ಸಂದರ್ಭದೊಳಗ ನಾನು ಸರ್ಕಾರದ ಈ ಕ್ರಮವನ್ನ ಅತಿ ಕಟು ಶಬ್ದಗಳಲ್ಲಿ ವಿರೋಧಿಸ್ತೇನೆ. ಸರ್, 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಯಾವುದೇ ಪರೀಕ್ಷೆಗಳಿರಬಾರದು ಅಂತ ಹೇಳ್ಕೊಂಡು ಬಂದು ಒಂದೇ ಸಲ 10th ಪರೀಕ್ಷೆಯನ್ನು ಮಾಡಿ ಆ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಸರ್ಕಾರಕ್ಕೆ ನಿಜವಾಗ್ಲೂ ಕಳಕಳಿ ಇದ್ರೆ ಈ ಸ್ಥಿತಿ ಸುಧಾರಣೆ ಆಗ್ಬೇಕು. ನಾವಿಲ್ಲನಲ್ಲ, ಫಲಿತಾಂಶ ಸುಧಾರಣೆಗಾಗಿ ಕ್ರಮ ಕೈಗೊಳ್ಳಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ಬೇಕು, ಇಲ್ಲನಲ್ಲ. ಆದ್ರೆ ನಿಜವಾಗ್ಲೂ ಕಳಕಳಿ ಸರ್ಕಾರಕ್ಕಿದ್ರೆ ಸಮಗ್ರವಾಗಿ ಇದರ ಕುರಿತು ಏನ್ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತ ಪ್ರಕಟಣೆ ಹೊರಡಿಸ್ಬೇಕಾಗಿತ್ತು. ದುರ್ದೈವ ಏನಂದ್ರೆ ಸರ್, ನಾ ಹಿಂದೆನೂ ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಫಲಿತಾಂಶ ಬಂದ ತಕ್ಷಣ ಹೇಳಿದ್ದೆ, SLC ಪರೀಕ್ಷೆ 1, SLC ಪರೀಕ್ಷೆ 2, SLC ಪರೀಕ್ಷೆ 3. ಸರ್, 2 ಪರೀಕ್ಷೆ ಮುಗಿದವಿ. ಕರ್ನಾಟಕ ಸರ್ಕಾರದ ಹಂತದಲ್ಲಿ ಅಥವಾ ಕಮಿಷನರ್ ಹಂತದಲ್ಲಿ ಅಥವಾ ಆಯಾ ಜಿಲ್ಲೆಗಳಲ್ಲಿ ಆಯಾ ಬ್ಲಾಕ್ಗಳಲ್ಲಿ ಫಲಿತಾಂಶ ಕುಸಿತಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಏನಾದರೂ ಒಂದು ರೀತಿ ವಿಶ್ಲೇಷಣಾ ಸಭೆಗಳನ್ನು ಮಾಡಿದ್ರೆ ಸಮಗ್ರವಾಗಿ ಅದನ್ನ ಬಹಿರಂಗಗೊಳಿಸ್ಲಿ. ನೋಡ್ರಿ ಸರ್, ಈಗ ಇವ್ರು ಹೊರಡಿಸಿರೋ ಸುತ್ತೋಲೆ ಹೆಂಗದಂದ್ರ 3 ವ್ಯವಸ್ಥೆ ಅದಾವ ಸರ್ ನಮ್ಮ ಶಿಕ್ಷಣದೊಳಗೆ. ಒಂದು ಅನುದಾನಿತ, ಸರ್ಕಾರಿ, ಅನುದಾನ ರಹಿತ. ಈ ನಿಯಮ ಯಾರಿಗೆ ಅನ್ವಯ ಆಗ್ತದಂದ್ರೆ 60% ಮಾಡ್ಲಾರದವ್ರಿಗೆ ನಾವು ವೇತನ ಬಡ್ತಿ ಮಾಡ್ತೀವಿ ಅನ್ನೋ ನಿಯಮ ಯಾರಿಗೆ ಅನ್ವಯ ಆಗ್ತದ ಅಂತ ಹೇಳಿದ್ರೆ ಬರೀ ಅನುದಾನಿತದವ್ರಿಗೆ. ಅವರು ಸುತ್ತೋಲೆ ಮಾಡ್ಸಾರ 2017 ಈಗಿನ ಮುಖ್ಯಮಂತ್ರಿ, ಆಗಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅನುದಾನಿತ ವ್ಯವಸ್ಥೆಗೆ ಮಾತ್ರ ಇದನ್ನು ಟಾರ್ಗೆಟ್ ಮಾಡಿದ್ದಾರೆ. ನನಗೆ ಆಶ್ಚರ್ಯ ಆಗಿದ್ದೇನಂದ್ರ ಈ ನಿಯಮ ಸರ್ಕಾರದವರೆಗೂ ಅನ್ವಯ ಆಗ್ತದ ಅಂತ ಹೇಳಿ ಸನ್ಮಾನ್ಯ ಕಮಿಷನರ್ ಹೇಳ್ಯಾರ ಪತ್ರಿಕೆಗಳಿಗೆ. ಹಂಗಾದ್ರೆ ಆದೇಶ ಎಲ್ಲಿ ಅದ, ನಿಮ್ಗೆ ಆ ನಿಯಮಾವಳಿಗಳು ಎಲ್ಲಿ ಅದಾವ ನಮಗ್ ತೋರಿಸ್ಕೊಡ್ರಿ. ಈ ರೀತಿ ಅನುದಾನಿತ ವ್ಯವಸ್ಥೆನ ಟಾರ್ಗೆಟ್ ಮಾಡೋ ಮೊದಲು ಸರ್ಕಾರ ಅನುದಾನಿತ ವ್ಯವಸ್ಥೆಯನ್ನ ಹೆಂಗ್ ಇಟ್ಕೊಂಡಿವ ಅನ್ನೋದ್ರ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸ್ಲಿ. ಸರ್, ಇವತ್ತು 2025 2015 ಖಾಲಿಯಾಗಿರೋ ಹುದ್ದೆಗಳು ಮಾತ್ರ ಭರ್ತಿ ಮಾಡ್ಲಿಕ್ಕೆ ಅನುಮತಿ ಇದೆ. 10 ವರ್ಷ ಆಯ್ತು ಸರ್ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಅನುಮತಿ ಕೊಡದೆ. 10 ವರ್ಷ ಆಯ್ತು ಅನುದಾನಿತ ಸಂಸ್ಥೆಗಳಲ್ಲಿ ಖಾಲಿ ಹುದ್ದೆಗಳು. ಒಂದೊಂದು ಶಾಲೆಗಳಲ್ಲಂತರೂ 1-2 ಹುದ್ದೆಗಳು ಮಾತ್ರ. ಆ 1-2 ಶಿಕ್ಷಕರನ್ನ ಇಟ್ಕೊಂಡು ಏನೇನ್ ಕೆಲಸ ಮಾಡ್ಬೇಕಾಗಿತ್ತು ಶಿಕ್ಷಕರು? ಬೆಳಿಗ್ಗೆ ಬರ್ಬೇಕಾದ್ರೆ ತತ್ತಿ ತೊಗೊಂಬರ್ಬೇಕು, ಹಾಲು ಕಾಸ್ಬೇಕು ಸರ್, ಮಧ್ಯಾಹ್ನದ ಬಿಸಿ ಊಟಕ್ಕ ರೆಡಿ ಮಾಡ್ಬೇಕು, ಕಾಯಿಪಲ್ಲೆ ತೊಗೊಂಬಂದು ಮಧ್ಯಾಹ್ನದ ಬಿಸಿ ಊಟ ರೆಡಿ ಮಾಡ್ಬೇಕು. ಸರ್, ಆ ಶಿಕ್ಷಕನ ಬಗ್ಗೆ ನನಗೆ ಎಷ್ಟು ಫೋನ್ ಬಂದಿರ್ಬೇಕು ಹೇಳ್ರಿ ಸರ್. ಆ ಶಿಕ್ಷಕ ತನ್ನ ಸಂಬಳದೊಳಗ ಆ ಸಾಲಿ ಇಂಪ್ರೂವ್ ಮಾಡ್ಲಾಕ ರೊಕ್ಕ ಹಾಕಿದ ಶಿಕ್ಷಕ, ಅವ್ನ್ ಕಳಕಳಿ ತಾಳಿಲ್ಲ. ನಾನು KCSR ಅನ್ ಬದಿಗಿಡ್ರಿ, ಕೊನೆಗೂ ನಾವು ಮನುಷ್ಯರಲ್ಲ ಸರ್, ಯಾವ್ದೇ ರೂಲ್ಸ್ನಾಗ. ಅವ ಏನ್ ಕೆಟ್ಟ ಮಾಡಿದ್ ನೋಡ್ರಿ, ಹೇಳುದು ಹೇಳ್ಯಾನ, ಪತ್ರ ಬರ್ದಾನ, ಹೆಡ್ ಮಾಸ್ಟರ್ ಮುಖಾಂತರ ಪತ್ರ ಬರ್ಸ್ಯಾನ, SDMC ಮುಖಾಂತರ ಪತ್ರ ಬರ್ಸ್ಯಾನ. ಸರ್ಕಾರಿ ಶಾಲೆಗೆ ಮಕ್ಳು ಇಲ್ಲ ನೀವು ಓಡಾಡ್ತಿರ್ರಿ, ಆ ಶಾಲೆ ಒಳಗೆ ಮಕ್ಳು ಹೆಚ್ಚಾಗ್ಯಾವ, ರೂಮ್ ಕೊಡ್ರಿ ಅಂತ ಹೇಳಿ ಅವ ಒಂದ್ ಕ್ಷಣ ಮಾಡೋದ್ರಲ್ಲಿ ಒಂದು ತಪ್ಪಿರ್ಬೋದು, ಮಾಡಿರೋ ರೀತಿಯಲ್ಲಿ ತಪ್ಪಿರ್ಬೋದು. ಅವ್ ಹೋಗಿ
ನಿಮ್ಮ BO ಕಚೇರಿ ಇದ್ರೆ ದಣಿ ಕುಂದಿರ್ತಿ ನೋಡ್ರಿ, ನನ್ನ ಮೂಲಭೂತ ಸೌಕರ್ಯ ಕೊಡ್ರಿ, ಈ ಸಾಲಿಗೆ ಮಕ್ಳು ಬರ್ಬೇಕತ್ತಾರ ಅಂತ ಕೇಳು ಪರಿಸ್ಥಿತಿ ಅಂದ್ರ ಎಂತ ಮಾನಗಟ್ಟು ವ್ಯವಸ್ಥೆ ನಿರ್ಮಾಣ ಮಾಡ್ರಿ ನೀವು ಶಿಕ್ಷಣ ಇಲಾಖೆ ಒಳಗೆ. ಅವ್ನ್ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರಿ. ಸಸ್ಪೆಂಡ್ ಬಗ್ಗೆ ನನಗಲ್ಲ, ಒಬ್ಬ ಶಿಕ್ಷಕ ತಾನೇ ಬಂದು BO ಕಚೇರಿ ಇದ್ರಿ ನಾನು ಸಸ್ಪೆಂಡ್ ಮಾಡ್ತಾರ ಅವ್ನ್ ಗೊತ್ತಿತ್ತು ಇಲ್ಲ ಹೇಳ್ರಿ ಸರ್. ಇದು KCSR ಉಲ್ಲಂಘನೆ ಮಾಡ್ತಂತ ಅವ್ನಿಗೆ ಅರಿವಿತ್ತು ಇಲ್ಲ ಹೇಳ್ರಿ. ಅದನ್ನ ಮೀರಿಯೂ ನಾನು ಹೋರಾಟ ಮಾಡಿ ಗಮನ ಸೆಳೆಯಬೇಕು, ಇಲ್ಲಾಂದ್ರೆ ಸರ್ಕಾರಿ ಶಾಲೆ ಕುಸಿತವನ್ನುವಂತ ಸ್ಥಿತಿ ರಾಜ್ಯದೊಳಗೆ ನಿರ್ಮಾಣ ಮಾಡ್ಯಾರ. ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೀನಿ, ಸರ್ಕಾರ ಇದೇ ರೀತಿ ಖಾಸಗಿ ಅನುದಾನಿತ ವ್ಯವಸ್ಥೆಯ ಮೇಲೆ ಮತ್ತು ಸರ್ಕಾರಿ ಶಾಲೆಗಳ ಮೇಲೆ ಗದಾಪ್ರಹಾರ ಮಾಡೋದು ಮುಂದುವರ್ಸಿದ್ರೆ ಅಸಹಕಾರ ಚಳವಳಿ ಯಾವ ರೀತಿ ಬ್ರಿಟಿಷರ ದೌರ್ಜನ್ಯ, ದಬ್ಬಾಳಿಕೆ, ಆಡಳಿತದ ವಿರುದ್ಧ ಈ ದೇಶ ಅಸಹಕಾರ ಚಳವಳಿ ಹೂಡಬೇಕಾಗಿ ಬಂತು. 100% ಹೇಳ್ತೀನಿ, ಕರ್ನಾಟಕದ ಶಿಕ್ಷಣ ಇಲಾಖೆಯ ಮೇಲೆ, ಈ ಸರ್ಕಾರದ ಮೇಲೆ ಶಿಕ್ಷಕರು, ಶಿಕ್ಷಣ ಸಂಸ್ಥೆಗಳು ಅಸಹಕಾರ ಚಳವಳಿ ಮಾಡುವಂತ ಸ್ಥಿತಿ ಬರ್ತದ. ನಾವು ಕೂಡ ಅಸಹಕಾರ ಚಳವಳಿಗೆ ಕರೆ ಕೊಡಬೇಕಾದ ಸ್ಥಿತಿ ಬರ್ತದ. ನೀವು ಯೋಚನೆ ಮಾಡ್ರಿ, ಒಂದ್ ಕೆಲ್ಸಕ್ಕ ಸರ್ಕಾರನೇ ಶಿಕ್ಷಣ ಪ್ರಸರಣ ಮಾಡ್ತೀನಿ ಅಂದ್ರೆ ಸಾಧ್ಯ ಇರ್ಲಾರ ಸ್ಥಿತಿ ಅಂತ ಸರ್ ಇವತ್ತು. ಅನುದಾನಿತ, ಅನುದಾನ ರಹಿತ, ಈವನ್ CBSE, ICSE ಎಲ್ಲಾರು ಸೇರಿದಾಗ್ಲೇನೆ ಕರ್ನಾಟಕದ ಶಿಕ್ಷಣ ಪ್ರಸರಣ ಸಾಧ್ಯ ಆಗ್ಲಾಗ್ತದ. ಈ ರೀತಿ ದುರಾಡಳಿತವನ್ನ ನಿಲ್ಲಿಸಿ ಮೊದಲು ಏನು ಮಲತಾಯಿ ಧೋರಣೆ ತೋರ್ಸಕತ್ತೀರಿ ನಮ್ಮ ಅನುದಾನಿತ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ, ಆ ಮಲತಾಯಿ ಧೋರಣೆಯನ್ನ ತಕ್ಷಣ ನಿಲ್ಲಿಸ್ಬೇಕು. ಏನು ಅನುದಾನಿತ ವ್ಯವಸ್ಥೆಯಲ್ಲಿ ನೋಡ್ರಿ, ಇಡೀ ಉತ್ತರ ಕರ್ನಾಟಕದಾಗ ಸರ್, ವಿಶೇಷವಾಗಿ ನಮ್ಮದು ಮುಂಬೈ ಪ್ರಾಂತದಲ್ಲಿ ಬ್ರಿಟಿಷರ ಸಂದರ್ಭದಲ್ಲಿ ಆಳ್ವಿಕೆಯಲ್ಲಿ ಇತ್ತಲ್ಲ, ಪುನಾದ ಪ್ರೇರಣೆಯಿಂದ ಇಡೀ ಉತ್ತರ ಕರ್ನಾಟಕದೊಳಗ, ಮುಂಬೈ ಪ್ರಾಂತದೊಳಗೆ, ಇವತ್ತೇನು ಕಿತ್ತೂರು ಕರ್ನಾಟಕ ಅಂತ ಹೇಳ್ತೇವೆ, ಈ ಭಾಗದಾಗ ಶಿಕ್ಷಣ ಪ್ರಸರಣ ಆಗಿತ್ತು. ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಬಹಳ ದೊಡ್ಡ ಕೊಡೆ. ಇವತ್ತು ಅವ್ರಿಗೆ ಸರಿ ಸಮಾನಾಗಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಬಂದದ. ಅಲ್ಲೂ ನ್ಯಾಯ ಕೊಡಲ್ಲ, ಇವ್ರಿಗೂ ನ್ಯಾಯ ಕೊಡಲ್ಲ. ಏನ್ ಕೊಡ್ತಾರ ಸರ್ ಇವ್ರು ಅನುದಾನ ರಹಿತದವ್ರಿಗೆ? ಒಂದು ರೆಕಗ್ನೈಷನ್, ಒಂದು ಅನುಮತಿ ಪತ್ರ ಬಿಟ್ರ ಏನ್ ಕೊಡ್ತಾರ ಹೇಳ್ರಿ ಸರ್? ಎಷ್ಟೋದ್ರೂ ಕರಪ್ಷನ್ ಸರ್. ನಿಮ್ಗೆ ಆಶ್ಚರ್ಯ ಹೇಳ್ತೀನಿ, ಆ ರಿನ್ಯೂವಲ್ ಆಫ್ ರಿಕಗ್ನೈಷನ್ ಅನ್ನುವಂಥದ್ದು ಒಂದು ಬಹಳ ದೊಡ್ಡ ಭ್ರಷ್ಟಾಚಾರದ ದೊಡ್ಡ ಕೇಂದ್ರ. ಕೊನೆಗೆ ನಿನ್ನೆ ನನ್ಗೊಬ್ರು ಶಿಕ್ಷಕರು ಕೇಳಿದ್ರಿ, ಸರ್ ಈ ರಿಸಲ್ಟ್ ಕಮ್ಮಿ ಆಗ್ಯದಲ್ಲ, ಆಯ್ತು ಸರಿ ಮಾಡ್ಬೇಕು ಅನ್ನೋದು ನಿಮ್ಗೆ ನಿಜವಾಗ್ಲೂ ಅದ? ಹಂಗಾದ್ರೆ ಒಂದ್ ಕೆಲಸ ಮಾಡ್ರಿ, ಬ್ಲಾಕ್ನೊಳಗೆ ಕಡಿಮೆ ಆಗ್ಯದ, ಅಲ್ಲಿ MLA ಯಾರ ನೀವು ಇದನ್ನ ಮಾಡ್ಯಾರ್ರಿ ಸರ್, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಯಾರ, ಅಲ್ಲಿ BOM ಮೇಲೆ ಏನ್ರ ಕ್ರಮ ಕೈಗೊಂಡ್ರಿ, ಅಲ್ಲಿ DDPI ಮೇಲೆ ಏನ್ರ ಆಗ್ಯದ, ನಿಮ್ DSCIT ಅವ್ರ ಮೇಲೆ ಏನ್ರ ಮಾಡ್ರಿ, ಡಯಟ್ ಮೇಲೆ ಏನ್ರ ಮಾಡ್ರಿ. ಪಾಪದವ್ರು ಶಿಕ್ಷಕರು ಸಿಕ್ಕಾರ ಅಂತೇಳಿ ರಿಸಲ್ಟ್ ಆಗಿಲ್ಲ ಅಂದ್ರ ನಿನ್ನನ್ನು ಸಸ್ಪೆಂಡ್ ಮಾಡ್ತೇವಿ, ನಿನ್ ಪಗಾರ ತೆಗಿತೇವಿ, ನಿನ್ ನೌಕರಿ ತೆಗಿತೇವಿ. ನೋಡ್ರಿ 5 ವರ್ಷ ನಿರಂತರವಾಗಿ ಕಡಿಮೆ ಆಯ್ತಂದ್ರ ನಿಮ್ ಅನುದಾನನೇ ಬಂದ್ ಮಾಡ್ತೇವೆ, ಅಂದ್ರೆ ಪಗಾರ ಬಂದ್ ಮಾಡ್ತೇವೆ ಅಂತ ನೋಟಿಸ್ ಕೊಟ್ರ ಸರ್. ಬಹಳ ಮಾರಕವಾಗಿರುವಂತ ಅಂಶಗಳು ಶಿಕ್ಷಣ ಇಲಾಖೆ ನಡ್ಲಾಗ್ತಾವ. ಇದ್ರ ಜೊತೆಗೆ ಅನುದಾನ ರಹಿತವ್ರು ನಡೆಸ್ಬೇಕಂದ್ರು ಸರ್ ಪರ್ಮಿಷನ್ ಅನ್ನೋದು ಬಿಟ್ರ ನೋಡ್ರಿ ಏನೂ ಕೊಡ್ತಾ ಇಲ್ಲ. ಅನುದಾನ ರಹಿತ ವ್ಯವಸ್ಥೆ ಅಂತೂ ಬಹಳ ಗಂಭೀರ ಸ್ಥಿತಿ. ನೀವು ಯಾರಾದ್ರೂ ತಪ್ಪಿದ್ರು, ಯಾರಾದ್ರೂ ತಪ್ಪು ಮಾಡೋರು ಇದ್ರು ಹಿಡ್ಕೊರ್, ನಾವೇನು ಬೇಡ ಅನ್ನೋದಿಲ್ಲ. ಹಂಗ ಅಂತೇಳಿ ಎಲ್ಲರ ಪ್ರಸರಣ ಮಾಡುವಂತವ್ರನ್ನ ನೀವು ಈ ರೀತಿ ಭ್ರಷ್ಟಾಚಾರದ ಮೂಲಕ, ಈ ರೀತಿ ನೋಟಿಸ್ಗಳ ಮೂಲಕ ಏನ್ ಇವತ್ತು ಗದಾಪ್ರಹಾರ ಮಾಡ್ತಿದ್ರಿ, ಇದನ್ನ ತಕ್ಷಣ ನಿಲ್ಲಿಸಬೇಕು. ಇರದೇ ಇದ್ದರೆ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಅಸಹಕಾರ ಚಳವಳಿಗೆ ಕರೆ ಕೊಡಬೇಕಾಗ್ತಾರಂತ ಎಚ್ಚರಿಕೆಯನ್ನ ಬಹಳ ಸ್ಪಷ್ಟವಾಗಿ ಕೊಡ್ತೀವಿ. ಎಲ್ಲಿ ಬಿಡ್ರಿ ಸರ್, ಶೈಕ್ಷಣಿಕ ಗುಣಮಟ್ಟ ಅಷ್ಟು ಆಗಲಿಲ್ಲ. ಕಳೆದ ವಾರ ರಿಸಲ್ಟ್ಸ್ ನೋಡ್ರಿ, ನಿಮ್ಗೆ ಏನ್ ಅನಿಸ್ತದೆ? ನೀವು ಹೇಳಿರೋ ಕಾರಣಕ್ಕಾಗಿನೇ ಒಂದು ಸಮಗ್ರ ವಿಶ್ಲೇಷಣೆ ಅಗತ್ಯವಿದೆ ಅಂತ ನಾ ಮೊದಲೇ ಹೇಳಿದೆ ಸರ್. ಬ್ಲಾಕ್ ಹಂತದಿಂದ ಸರ್ಕಾರ ಮೊದಲು ಅದಕ್ಕೆ ಮುಂದಲ್ಲಿ ಒಂದು ಶ್ವೇತಪತ್ರ ಹೊಡಿಸ್ತೀವಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಬ್ಲಾಕ್ ಹಂತದಿಂದ ಎಷ್ಟು ಸಾಲ ಯಾವ, ಏನ್ ರಿಸಲ್ಟ್ ಅದ, ಬರು ಮಕ್ಕಳ, ಫಾರ್ ಎಕ್ಸಾಂಪಲ್ ಹಿಂದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರು ಇದ್ದಾಗ ಸರ್ ಒಂದು ಭಾಳ ಒಳ್ಳೆ ಕೆಲ್ಸಕ್ಕೆ ಕೈ ಹಾಕಿದ್ರು. ಏನ್ ಮಾಡಿದ್ರು ಅಂತ ಹೇಳಿದ್ರು ಸರ್, ಸರ್ಕಾರಿ ಶಾಲೆಗೆ ಬರುವಂತ ಬಹಳ ಮಕ್ಕಳು, ಫಸ್ಟ್ ಜನರೇಷನ್ ಮಕ್ಕಳು ಬರ್ತಾರೆ ಸರ್. ಈ ಫಾರ್ ಎಕ್ಸಾಂಪಲ್ ನಮ್ಮ ಮುತ್ತೆ 7ನೇ ತನ ಓದಿದ್ದೆ ಸರ್, ಸಾಲಿ ನೋಡಿದ್ ನಮ್ಮ ಮುತ್ತೆ ನಮ್ಮ ಅಂತಂದೊಳಗೆ. ನಮ್ಮ ಅಪ್ಪ 10th, ನಾನು BCom ಮೇಲೆ. ನನ್ನ ಮಗ ಎಷ್ಟನೇ ಜನರೇಷನ್ ಆದಂದ್ರೆ ಸಾಲಿಗೆ ಬರವ 4th ಜನರೇಷನ್. ಸರ್ಕಾರಿ ಶಾಲೆಗಳದಾಗ ಸರ್ ಫಸ್ಟ್ ಜನರೇಷನ್ ಮಕ್ಕಳು ಬರ್ತಾರೆ. ಹಿಂದುಳುವಿಕೆ ಅಂದ್ರೆ ಇಲ್ಲಿಟ್ರೇಟ್ ಪೇರೆಂಟ್ಸ್ ಇರ್ತಾರೆ. ಸಾಲಿ ನಮ್ಮ ಅಂತಂದಾಗ ಒಂದು ಮಗು ಸಾಲಿಗೆ ಹೋಯ್ತಪ್ಪ ಅನ್ನುವಂಥ ಸ್ಥಿತಿಯೂ ಅದಾವ ಸರ್. ಹಿಂಗಾಗಿ ಈ ಬೇರೆ ಬೇರೆ ಸಂಗತಿಗಳು ಪರಿಣಾಮ ಬೀರ್ತವೆ. ಫಸ್ಟ್ ಜನರೇಷನ್ ಮಗುವಿನ ಕಲಿಕೆ ಲರ್ನಿಂಗ್ ಔಟ್ಕಮ್ ಇದು, 4th ಜನರೇಷನ್ ಶಿಕ್ಷಣದ ಎಕ್ಸ್ಪೋಜರ್ ಮಗುವಿನ ಕಲಿಕೆ ಲರ್ನಿಂಗ್ ಔಟ್ಕಮ್ ಇದು. ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸಸ್ ಸರ್. ಅದಕ್ಕೆ ನಾ ಏನ್ ಹೇಳ್ತೀನಿ, ಇದು ಒಂದ್ ಹೇಳಿದೆ, ಒಂದೇ ಮಾಪದಂಡನ ಹೇಳಿದ್ದು. ಇಂಥ ಒಂದು 100 ಮಾಪದಂಡಗಳನ್ನ ಇಟ್ಕೊಂಡು ನೀವು ಶಾಲಾವಾರು ವಿಶ್ಲೇಷಣೆ ಆಗ್ಬೇಕು. ಇದು ಯಾರು ಮಾಡ್ಬೇಕು? ಬ್ಲಾಕ್ ಎಜುಕೇಶನ್, ಡಯಟ್, DDPI ಲೆವೆಲ್ ಸರ್. 2 ವರ್ಷ ಆಯ್ತು ಇನ್ಚಾರ್ಜ್ ಮೇಲೆ DDPI. ಅದನ್ನ ಮೊನ್ನೆ ಹೇಳಿದ್ನಲ್ರಿ,
ಹೋರಾಟ ಮಾಡ್ತೀನಿ ಅಂತ ಹೇಳಿ ಮೂರನೇ ಪ್ರಶ್ನೆ ಯಾವ್ದು ಸರ್? ನೀವು ಇನ್ನೂ ಹೋರಾಟ ಮಾಡ್ತೀರಿ ಯಾವ್ದು ಸರ್? ಡಿಡಿಪಿ ಬಗ್ಗೆ ಸೇ ಹೋರಾಟ ಅಂದ್ರ ನಾನು 100% ಹೋಗಿ ಮೊನ್ನೆನು ಸರ್ ಅಲ್ಲಿ ಎಲ್ಲಿ ಎಂತ ಪರಿಸ್ಥಿತಿ ಬಂತಂದ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮನೆಗೆ ಹೋಗಿದ್ದೆ. ಹೋಗಿ ಕುತ್ಕೊಂಡು DDPI ಕೊಡದೇ ಇದ್ರೆ ನಿಮ್ಮ ವಿರುದ್ಧ ಪ್ರೆಸ್ ಮೀಟ್ ಮಾಡಿದ್ದೀನಿ. ಹೋರಾಟ ಅನ್ನೋದು ಅಲ್ಲಿ ಧರಣಿ ಕುಂದ್ರದೇ ಅಲ್ಲ, CM ಆಫೀಸಿಗೆ ಹೋಗಿ ಕುತ್ಕೊಳ್ಳೋದು ಒಂದು ಹೋರಾಟನೇ ಸರ್. ನಾ ಏನ್ ಮಾಡೀನಿ ಅಂದ್ರ CM ಆಫೀಸ್ಗೂ ಹೋಗಿದ್ದೆ, ಅಲ್ಲೂ ಹೋಗಿದ್ದೆ. ಯಾರೋ ಒಬ್ರು ಗಿರೀಶ್ ಅಂತ ಒಬ್ರು DDPI ಅನ್ನು ಹಾಕಿದ್ರು. ಅವ್ರು ಬರಾಕ್ ರೆಡಿ ಇಲ್ಲಿ ಹೆದರ್ಲಾಗ್ತಾರೆ ಈ ಜಿಲ್ಲಾಕ್ ಬರ್ಲಾಕ. ಸೊ ಯಾರಾದ್ರೂ ಒಬ್ರು ಒಳ್ಳೆಯವ್ರಿಗೆ ಹಾಕ್ರಿ ಅಂತ ಹೇಳಿದ್ರು. ಈ ರೀತಿಯ ವ್ಯವಸ್ಥೆಯನ್ನ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದೀನಿ. ಅವ್ರೇನ್ ಹೇಳಿದ್ರು ಅಂದ್ರ ಒಳ್ಳೆಯವ್ರು ಯಾರಿದ್ದಾರ ನೋಡ್ರಿ ಅಂತ ಹೇಳೋ ಸ್ಥಿತಿಯೊಳಗೆ ಅವರು ಅದ. ಪ್ರಮೋಷನ್ಸ್ ಆಗ್ಬೇಕಾಗತ್ತೆ ಸರ್. ಈಗ ಇದು ಸೊಲ್ಯೂಷನ್ ಅವ್ರಿಗೆ ತೆಗೆದುಕೊಂಡು ಲಾಸ್ಟ್ ಟೈಮ್ ಹೇಳಿಲ್ಲ ಯಾಕೆ ಹೆದ್ರಾಗತ್ತಾರ. ಸೊ ಅವ್ರ ಗಮನಕ್ಕೆ ತಂದೀನಿ. ಬಹಳಷ್ಟು ಸಂದರ್ಭದಾಗ ಆಡಳಿತದ ಒತ್ತಡದಾಗ MP ಪಾಟೀಲ್ರ ನೀವು ನೀರಾವರಿ ಸಿಕ್ಕಾಗ ಒಂದ್ ಹೆಸರು ಮಾಡ್ರಿ, ಈ ಜಿಲ್ಲಾ ಉಸ್ತುವಾರಿ ಮಾಡೋದ್ರಾಗ ಹೆಸರು ಕೆಡ್ಸ್ಕೋಬೇಡ್ರ ಅನ್ನೋ ಶಬ್ದದವರೆಗೂ ಹೇಳಿದ್ದೀನಿ ನಾನು. ಬಾ ಸ್ಪಷ್ಟ ಹೇಳ್ತೀನಿ ಸರ್. ಅವ್ರಿಗೆ ವಿರೋಧ ಪಕ್ಷವಾಗಿ ನಾವೇನ್ ಟೀಕೆ ಮಾಡ್ತೀವಿ ಮಾಡೇ ಮಾಡ್ತೀವಿ. ಈಗ ಒಂದ್ DDPI ಕೊಡ್ಲಾರ್ದೆ ಇನ್ಚಾರ್ಜ್ ಮಾಡಿ ಮೂರ್ ಪರೀಕ್ಷೆ ನಡೆಸಿ ಹಿಂಗ್ ವಿಫಲರಾದ್ರ ಹೆಸರು ಯಾರು ಕೆಡ್ತದ? ಜಿಲ್ಲೆದ ಎಷ್ಟು ಕೆಡ್ತದೋ ಇದ್ರ ಆಡಳಿತದ್ದು ಕೆಡ್ತದ, ಜಿಲ್ಲಾ ಆಡಳಿತ ಕೆಡ್ತದ, ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ದು ಕೆಡ್ತದ. ಇದಕ್ಕ ಅಂದ್ರ ಎರಡೂ ಇರ್ತದ್ರಿ. ಜನರ ಪರವಾಗಿ ಕಾಳಜಿ ಇರ್ತದ, ಅವ್ರ ಪರವಾಗಿ ಸ್ವಲ್ಪ ರಾಜಕೀಯವಾಗಿ ಅವ್ರ ಸ್ವಲ್ಪ ಕಾಲು ಎಳಿದಿರ್ತದ. ಇದು ಎಲ್ಲಾ ರೀತಿ ಮಾಡ್ಬೇಕಾಗ್ತದ ಸರ್, ಅಂದ್ರನೇ ವ್ಯವಸ್ಥೆ ಸರಿ ಹೋಗ್ತದ. ಕಾಳಜಿ ಜನರ ಪರವಾಗಿ ಅದ, ಅವ್ರಿಗೆ ಒಂದ್ ಸ್ವಲ್ಪ ಚಾಟಿ ಹೊಡಿಯೋದು ರಾಜಕೀಯವಾಗಿ ಹೊಡಿಬೇಕಾಗ್ತದ. ಹಂಗೆಲ್ಲ CM ಅವ್ರಿಗೆ ಹೇಳಿ ಬಂದಿನಿ, ಯಾರಿಗೆ ಮಾಡಬೇಕು ಅಂತ ಕೇಳಿದ್ರು. ಇಲ್ವಾ ಅಂದ್ರು. ಅದೊಂದ್ ಸ್ವಲ್ಪ ಇವ್ರಿಗೆ ಕರೆದ್ ಹೇಳಿದ್ರು, ನೋಡಪ್ಪ ಅದು ಅರುಣ್ ಚಾಪುರ್ ಹೇಳ್ತಾರ, ನೋಟ್ ಮಾಡ್ಕೊ, ಬಿಜಾಪುರಕ್ಕೇನೋ ಇನ್ಚಾರ್ಜ್ ಅರತ್ತ, ನೋಟಿಸ್ ಕೊಡ್ತೀರಿ, ಎಲ್ಲಾ ಮಾಡ್ತೀರಿ ನಮ್ ಶಿಕ್ಷಕರು, ನಾವೇನ್ ಬಲಿಪಶುಗಳ ಯಾರು ಹೇಳೋರು ಕೇಳೋರಿಲ್ಲ ಅನ್ಕೊಂಡ್ರಿ ಸರ್. ಎಲ್ಲಾ ಸಂಗತಿಗಳು ಆಯಾ ಲೆವೆಲ್ದಾಗ ನಾವು ಎಫರ್ಟ್ ಮಾಡ್ಬೇಕಾಗ್ತದೆ. ಇವತ್ತು ಇದರ ಉದ್ದೇಶ ಇಷ್ಟೇ, ಒಂದ್ ದೊಡ್ಡ ಚರ್ಚೆ ಶುರು ಆಗ್ಲಿ ಸರ್. ಒಂದು ಸರ್ಕಾರದೊಳಗೆ ತೀರ್ಮಾನ ಆಗ್ಲಿ. ಲಾಸ್ಟ್ ಟೈಮ್ ಸರ್ ನಾ ಇವತ್ತು ಹೇಳ್ತೀನಿ, ಗ್ರೇಸ್ ಮಾರ್ಕ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ನಿಮ್ಗಳ ಮಧ್ಯದವರಿಂದ ನೀವು ಎಲ್ಲರೂ ಸರಿಯಾಗಿ ಚರ್ಚೆ ಮಾಡಿಸಿದ್ರಿ, ನಾನು ಸ್ಟಾರ್ಟ್ ಮಾಡಿದೆ ಸರ್. ನೀವು ಹಿಂಗ್ ಚರ್ಚೆ ಮಾಡೋದ್ರಿಂದ ನನಗೂ ಹೊಸ ಹೊಸ ಹೊಳವುಗಳು ಬರ್ತಾವ. ಸೊ ನಾ ಹೋಗಿ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಬೆಂಗಳೂರಿನಾಗೂ ಸ್ಟೇಟ್ಮೆಂಟ್ ಮಾಡಿದೆ ಸರ್. 40 minutes ಪ್ರೆಸ್ ಮೀಟ್ ಮಾಡಿದೆ ನಾನು BJP ಕಾರ್ಯಾಲಯದೊಳಗೆ. ಲಾಸ್ಟ್ ಟೈಮ್ SLC ರಿಸಲ್ಟ್ ನಂತರ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳಿದ ನಂತರ CM ಅವ್ರು ಹೇಳಿದ್ರು 4 ಗಂಟೆಗೆ ಅವ್ರ ಮೀಡಿಯಾ ಕೋಆರ್ಡಿನೇಟರ್ ನನ್ಗೆ ಫೋನ್ ಮಾಡಿದ್ರು, 4 ಗಂಟೆಗೆ ಸಿಗ್ತಾರ CM ಅವ್ರು ಬರ್ರಿ. ನಾನು ಆಫೀಸಿಗೆ ಬರೋಲ್ಲ ಅಂತ ಹೇಳಿ ವಿಧಾನಸೌಧದೊಳಗ ಕೆಂಗಲ್ ಪ್ರತಿಮೆ ಬಳಿ ನಿಂತು CM ಕಾಯ್ಕೊಂಡೆ. ಯಾಕಂದ್ರೆ ನಿಮ್ಗೆ ಇಷ್ಟೆಲ್ಲ ಟೀಕೆ ಮಾಡಿ ನಿಮ್ಮ ಆಫೀಸಲ್ಲಿ ಕಾಣಿಸ್ಕೊಳಕ್ ನಾನು ಬಯಸಲ್ಲ ಅಂತ ಕೆಳಗೆ ನಿಂತು CM ಅವ್ರಿಗೂ ಕೊಟ್ಟೆ. ಏನ್ ಮಾಡ್ಬೇಕು ಅಂದ್ರೆ ಏನೂ ಮಾಡ್ಬೇಡ್ರಿ, ರಿವ್ಯೂ ಮಾಡಿ ನೀವು ಅಂತ ಹೇಳಿದ್ರು ಸರ್. DK ಶಿವಕುಮಾರ್ ಸಿದ್ದರಾಮಯ್ಯನವ್ರು ಇಬ್ರು ಕೂಡಿ ಸರ್ ಕನಿಷ್ಠ ಅರ್ಧ ದಿನದ ರಿವ್ಯೂ ಮಾಡೋದ್ರ ಇಲಾಖೆದು. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ಬೈದು ದಿಸ್ ಇಸ್ ಮಿಸ್ಮ್ಯಾನೇಜ್ಮೆಂಟ್, ಯಾಕೆ ಆಕ್ಷನ್ ತಗೋಬಾರ್ದು ಅಂತ ಬೈದು ಕೊನೆಗೆ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅಂತ ಅವತ್ತು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಆಫ್ಟರ್ ರಿವ್ಯೂ. ನಾ ಹೇಳಿದ 3ನೇ ದಿನದ ನಂತರ ಸರ್ ಒಂದು ವಿಶ್ವಾಸಾರ್ಹತೆ ಅದ. ರಾಜಕೀಯ ಟೀಕೆ ಮಾಡಲ್ಲ, 100% ರಾಜಕೀಯ ಟೀಕೆ ಮಾಡೇ ಮಾಡ್ತೀವಿ. ಕನ್ಸ್ಟ್ರಕ್ಟಿವ್ ಆಗಿ ಇಲಾಖೆ ಸರಿ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ನಮ್ಗೊಂದು ಜವಾಬ್ದಾರಿ ನೀವು 100% ಮಾಡಿದ್ವಿ. ಸರ್ ಸರ್ ಈಗ ಸರ್ ಈಗ ಸರ್ ಒಳ್ಳೆ ಅಧಿಕಾರಿ ಇದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಏನು ರಶ್ಮಿ ಅದಾರಲ್ಲ, ರಶ್ಮಿ ಮಹೇಶ್ ಇಸ್ ಗುಡ್ ಆಫೀಸರ್ ಟು ಬಿ ಫ್ರ್ಯಾಂಕ್. ನಾ ಹೇಳ್ತೀನಿ ನೀವು ಹೇಳಿದ್ ಒಳ್ಳೇದಾಯ್ತು. ನಿಮ್ಮ ಹತ್ರ ಕಾಪಿ ಇದ್ರು ಕೊಡ್ರಿ, ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡ್ತೀನಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಜವಾಬ್ದಾರಿ ಇವರು. ಅಲ್ಲಿ ಶಿಕ್ಷಣ ವ್ಯವಸ್ಥೆ ಕಡಿಮೆ ಆಯ್ತು ಅಂದ್ರೆ, ಕ್ವಾಲಿಟಿ ಟೀಚರ್ ಪರ್ಸೆಂಟೇಜ್ ಕಡಿಮೆ ಅಂದ್ರೆ BO ಇದಕ್ಕೂ ಹೊಣೆಗಾರ, ಅದ್ರ ಮೇಲೆ ಬರೋದು DDPI. ಹೌದು. ಈಗ ಶಿಕ್ಷಣ ಟೀಚರ್ ಮೇಲೆ ಸರಿಯಾಗಿ ಕ್ವಾಲಿಟಿ ಸರಿಯಾಗಿಲ್ಲ ಅಂದ್ರೆ BO ಜವಾಬ್ದಾರಿ ಹೊಣೆಗಾರ ಆಗ್ಬೇಕಲ್ಲ. ಅದಕ್ಕೆ ಮತ್ತೆ ಅವ್ರಿಗೆ ಏನು ಆಕ್ಷನ್ ಇಲ್ಲ ಸರ್. ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರ ಫಾರ್ ಎಕ್ಸಾಂಪಲ್ ಯಾವ್ದೋ ಜಿಲ್ಲೆಯೊಳಗೆ ಮ್ಯಾಥಮೆಟಿಕ್ಸ್ ಪರ್ಫಾರ್ಮ್ ಮಾಡಕ್ಕಾಗಿಲ್ಲ. ಹಂಗಾದಾಗ ಅಲ್ಲಿ ಡಯಟ್ ನೋಡೋರು ಯಾರು, ಇವ್ರಿಗೆಲ್ಲ ನಿರಂತರ ತರಬೇತಿ ಮಾರ್ಗದರ್ಶನ ಮಾಡಬೇಕು. ಅಲ್ಲಿರೋ ಬೇರೆ ಬೇರೆ ವ್ಯವಸ್ಥೆ ಅಲ್ರಿ, ಎಲ್ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅದಾರ, DYPC ಅದಾರ, DDPI ಅದಾರ ಸರ್. ಇಲ್ಲಿಂದ ಸ್ಟೇಟ್ನ್ಯಾಗ ಸೆಕೆಂಡರಿಗಿನೇ ಒಬ್ಬ ಡೈರೆಕ್ಟರ್ ಅದಾರ, ಕಮಿಷನರ್ ಅದಿರಿ. ನೀವ್ ಏನೇನ್ ಮಾಡಿದ್ರಿ ಅನ್ನೋದ್ರ ಮೌಲ್ಯಮಾಪನ ಆಗ್ಬೇಕಲ್ಲ. ಅದಕ್ಕೆ ಬ್ಲಾಕ್ ನಿಂದ ಇವನ್ ಮಿನಿಸ್ಟರ್ ವರ್ಗುನು ಕಳೆದ ಬಾರಿ ಹೆಂಗ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕುತ್ಕೊಳ್ಳಿ ಸರ್, ಕೂತ್ಕೊಂಡು ಮಂತ್ರಿ ಎಷ್ಟು ರಿವ್ಯೂ ಮಾಡಿದ್ರು ಹೋದ್ ಸಲದ ರಿಸಲ್ಟ್ ನಿಂದ ಸರಿ ಮಾಡ್ಲಕ್ಕ, ಅದರ ಔಟ್ಕಮ್ ಏನು, ಹೋದ ಮೀಟಿಂಗ್ ಪ್ರೊಸೀಡಿಂಗ್ ಏನು, ಕೈಗೊಂಡ ಕ್ರಮಗಳೇನು, ಆಕ್ಷನ್ ಟೇಕನ್ ಆನ್ ದೋಸ್ ಮೀಟಿಂಗ್ಸ್ ಕೊಡ್ಲಲ್ರಿ ನೋಡೋಣ ಇವ್ರು ಸರ್. ಮಂತ್ರಿ ಹಂತದಾಗೂ ಲ್ಯಾಪ್ಸಸ್ ಅದಾವ, ಕಮಿಷನರ್ ಹಂತದಾಗ ಲ್ಯಾಪ್ಸಸ್ ಅವ, ಡೈರೆಕ್ಟರ್ ಹಂತದ ಲ್ಯಾಪ್ಸಸ್ ಅವ. ಫಲಿತಾಂಶ ಕುಸಿತ ಆದ್ರೂ ನೀವು ಕೇಳಬಾರ್ದು ಅಂತೀರಿ ಸರ್. ಇಲ್ಲ ಎಡೆಡ್ ಸಾಲಿಗೆ ಅಟ್ಟೆ ಯಾಕೆ ಗಂಟು ಬಿದ್ದಿರಿ, ಅದನ್ನೇ ಯಾಕೆ ಟಾರ್ಗೆಟ್ ಮಾಡಾಕತ್ತೀರಿ, ಅವ್ರಿಗೆ ಯಾಕೆ ಬಲಿಪಶು ಮಾಡ್ಲಾಕ್ ಹೊಂಟ್ರಿ, ಇದರಿಂದ ನೂನಾರೇನು ಅಂದ್ರ ಬಾಕಿ ಎಲ್ಲೂ ಉಳ್ಕಿದ್ ಹೋದ್ರು ನೀವು ಕೇಳಲ್ಲ. ತೋರಿಸ್ಬಿಡ್ರಿ
ಯಾವುದು ಒಂದ್ ತೋರಿಸಿ. ಫಲಿತಾಂಶ ಸುಧಾರಣೆ ಇದೇ ಸರ ಪ್ರಕ್ರಿಯೆ ಇದೇನು ನಿಯಮಗಳು ಮಾಡಿರಲ್ಲ, ಈ ನಿಯಮ ಸರ್ಕಾರಿ ಶಾಲೆಗೆ ಇದ್ದಿದ್ರು ಆರ್ಡರ್ ಕಾಪಿ ಕೊಡ್ರಿ, ನಿಮ್ ಮೂಲಕ ಸವಾಲಾಗ್ತದೆ. ಇದೇ ನಿಯಮ ಸಿದ್ದರಾಮಯ್ಯನವ್ರ ನೀವು ಖಾಸಗಿಗೆ ಅಷ್ಟೇ ಮಾಡ್ರಿ, ಅದು ಅನುದಾನಕ್ಕೆ ಅಷ್ಟೇ ಮಾಡ್ರಿ. ಬೇರೆ ಖಾಸಗಿ ಅವ್ರಿಗೆ ಮಾಡಿಲ್ಲ ಅನುದಾನ ರೈತ ಅನುದಾನನೇ ಕೊಡಲ್ಲ. ಅದು ಪರ್ಮಿಷನ್ ಗೌರ್ಮೆಂಟ್ ಪರ್ಮಿಷನ್ ಅಲ್ಲ, ಈಗ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿರ್ತಾರೆ, ಪರ್ಮಿಷನ್ ಇದು ಮಾಡ್ಬೋದು. ಪರ್ಮಿಷನ್ ಕೊಟ್ರೆ ಈಗ ಲಕ್ಷ ತಗೋತಾರೆ ಖಾಸಗಿ ಅವರು ಸರ್. ಯಾರು ಈಗ ಅದನ್ನೇ ಬಂದಿರೋದು. ಈಗ ಹೌದಲ್ಲ, ಡೊನೇಷನ್ ಹಾವಳಿ. 1 ಲಕ್ಷ ರೂಪಾಯಿ ತಗೋತಾರೆ ಬಿಜಾಪುರ ಖಾಸಗಿ ಖಾಸಗಿ ಶಾಲೆ. ಅನುದಾನಿತ ಶಾಲೆಗಳದ್ದು ಡೊನೇಷನ್ ಹಾವಳಿ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಏನು ಸರ್? ಆಮೇಲೆ ಅಧ್ಯಕ್ಷರು ಉತ್ತರ ಕೊಡಬೇಕು ಸರ್. ಅಕ್ಷಮ್ ಇದು ಡೊನೇಷನ್ ಸಂಗ್ರಹ ಅನ್ನುವಂಥದ್ದು ಅಕ್ಷಮ್ಯ. ಶಿಕ್ಷಣದ ಮಾರಾಟದ ಸರಕು ಆಗ್ಬಾರ್ದು. ನಮ್ದು ಚಾರಿಟೇಬಲ್ ಆಕ್ಟ್ ಕೆಳಗೆ ನಡಿಬೇಕು, ಫಿಲಂಥ್ರೋಪಿಕ್ ಪ್ರಿನ್ಸಿಪಲ್ಸ್ ಮೇಲೆ ನಡಿಬೇಕು ಅನ್ನೋದು ಬಹಳ ಸ್ಪಷ್ಟ. ಹಂಗೆಲ್ಲರೂ ನಡೆದಿದ್ದು ನೇರವಾಗಿ ಗಮನಕ್ಕೆ ಬಂದ್ರೆ ನಾನು ಅದನ್ನು ವಿರೋಧ ಮಾಡ್ತೀನಿ. ನಾನು ನೇರವಾಗಿ ವಿರೋಧ ಮಾಡ್ತೀನಿ. ನೀವು ನೇರವಾಗಿ ಅವ್ರಿಗೆ ಹೆಂಗ್ ಬರುತ್ತೆ ಸರ್? ನಾನೇ ಕೊಟ್ಟಿರ್ತೀನಿ, ಈಗ ನಿಮಗೆ ಹೇಳಕ್ ಆಗಲ್ಲ, ನೀವು ಕೊಟ್ಟಿರ್ತೀರಿ. ಹ್ಯಾಂಗ್ ಮಾಡ್ಬೇಕು ಹೇಳ್ರಿ? ನಾ ಹೆಂಗ್ ಮಾಡ್ಬೇಕು? ವ್ಯವಸ್ಥೆನೇ ಹಣ ಈಗ ನಮ್ ಜಿಗಿನ್ ಸಾಹೇಬ್ ನೆನ್ಪಾತಾರ, ನಾ ಹೆಂಗ್ ಮಾಡ್ಬೇಕು ಹೇಳ್ರಿ? ನೀವು ಹೇಳಲ್ಲ, ಕೊಟ್ಟವನು ಹೇಳಲ್ಲ, ತಗೊಂಡವನು ಹೇಳಲ್ಲ, ನಾನ್ ನಡ್ಬರ್ಕ್ ಹೆಂಗ್ ಮಾಡ್ಬೇಕು? ನಿಮ್ ಪಕ್ಕದಲ್ಲಿ ಕೂತಲ್ಲ, ಅಧ್ಯಕ್ಷರಿಗೆ ಹೇಳ್ರಿ. ಇದು ವರದಕ್ಷಿಣೆ ಬಿಡಗತ್ತಾರಲ್ರಿ, ಅವ ತೋತಾನ ಇವ ಕೊಡ್ತಾನ, ನಡ್ಬರ್ಕ್ ನೀ ಏನ್ ಮಾಡ್ತಿ ಅಂದ್ರ ನಾ ಹೆಂಗ್ ಮಾಡ್ಬೇಕು? ಅಲ್ಲ, ಅಧ್ಯಕ್ಷರೇ ಹೇಳ್ರಿ. ಅವ್ರದ್ದು ಅದೇ ಅದು. ಈ ಪಾಪ ಅವ್ರೇನ್ ಹೇಳೋದು? ಕೊಟ್ಟವ್ರು ಹೇಳಲ್ಲ, ತಗೊಂಡವ್ರು ಹೇಳಲ್ಲ. ಬಿಜಾಪುರ ಜಿಲ್ಲೆ ಫಲಿತಾಂಶ ತೀರಾ ನಿಕೃಷ್ಟವಾಗಿ, ಬಹಳ ಕೆಟ್ಟದಾಗಿದೆ. ಬಹಳ ಕೆಟ್ಟ ಅಂದ್ರೆ ತೀರಾ ಅವಮಾನ. ನಾವು ಒಂದು ನಿರೀಕ್ಷೆ ಅದ. ಇದ್ರ ಹೊಣೆನ ಯಾರಿಗೂ ಯಾರು ನೇರ ಕರ್ನಾಟಕ ಸರ್ಕಾರ ಹೊಂದ್ಬೇಕು ಸರ್. ಡಿಡಿ ಸರ್ಕಾರದಾಗ ಆ ಕಡೆ ಎಲ್ಲ ಸರ್. ಫಸ್ಟ್ ಬಂದಿದ್ದು ಅವರೇ ಹೊಣೆ. ಸರ್ ಡಯಟ್ ಪ್ರಿನ್ಸಿಪಾಲ್ ಇಲ್ಲ, ನಿಮಗ DDPI ಇಲ್ಲ ಸರ್. 3 ಇನ್ಚಾರ್ಜ್ ಪಾಪ ಅವ್ರು DDP ಅದಾರಲ್ರಿ, ಈಗ ಅವ್ರಿಗೆ 3 ಇನ್ಚಾರ್ಜ್ ಯಾವ್ಯಾವ ಅಂದ್ರ, ಅವ್ರು ಬೇಸಿಕಲಿ DYPC ಸರ್, ಅವ್ರಿಗೆ EO ಇನ್ಚಾರ್ಜ್, ಅದ್ರ ಮೇಲೆ DDP ಇನ್ಚಾರ್ಜ್. ಒಂದ್ ಕೆಲಸ ಮಾಡತ್ ಹೇಳ್ರಿ ಸರ್, ಸರ್ಕಾರದವ್ರಿಗೆ ಹೊಣೆ ಮತ್ತೊಬ್ರಿಗೆ ಹೊರಸೋಣತ್ ಆದ್ರ ಹೇಳ್ಬೇಕು. ಅಲ್ರಿ. ಒಂದ್ ಅದನ್ನ ನಿಮ್ ಮೂಲಕ ಹೇಳತ್ತೇನ್ರಿ ಸರ್, ಸರ್ಕಾರದವ್ರಿಗೆ ಹೇಳ್ರಿ ಅಂದ್ರ ಪತ್ರಿಕೆ ಒಳಗೆ ಹೇಳ್ರಿ ಸರ್. ಒಂದ್ ಕೆಲಸ ಮಾಡತ್ ಹೇಳ್ರಿ, ಒಬ್ಬನೇ DDP ಆಗಿ ಯಾರಿಗಾರ ಒಬ್ರಿಗೆ ಹೆಚ್ಚು ರೊಕ್ಕ ಕೊಡೋರು ನೋಡಿ, ಈ ಆಫೀಸ್ನ ಕ್ಲರ್ಕ್ ಪ್ಯೂನ ಔಟ್ ಸೈಡ್ ತೆಗೆದು ಬಿಡತ್ ಹೇಳ್ರಿ. ಒಂದ್ 20-30 ಅಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಅಲ್ರಿ, ಒಬ್ರಿಗೆ ಇನ್ಚಾರ್ಜ್ ಕೊಟ್ಟು ಬಿಡತ್ ಹೇಳ್ರಿ. ಅವ್ರ ಆತ್ಮಕ್ ಅವಾಗಾರ ತೃಪ್ತಿ ಆಗ್ತದ ನೋಡು. ಏನ್ರಿ ಮಾನ ಮರ್ಯಾದೆ ಬೇಕಲ್ಲ. ಒಬ್ಬ ಸರ್ ಒಂದೊಂದು DYPC ಇಡೀ ಜಿಲ್ಲೆ ಎಲ್ಲ ನೋಡ್ಬೇಕು, ಸಮಗ್ರ ಶಿಕ್ಷಾ ಆತು. ಅಲ್ಲಿಂದ ಅವ್ರಿಗೆ EO ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಸಲುವಾಗಿ EO ಪೋಸ್ಟ್ ಅದ. ಇದ್ರ ಮೇಲ್ರಿ ಅಲ್ಲಿ ಡಯಟ್ ಸರ್. ಡಯಟ್ಗಳು ಓಸು ಕಡೆನು D.Ed ಅನ್ನೋದು ಬಂದಾಗಿ ಹೋಗ್ತದ. ಎಲ್ಲಿ D.Ed ನಡೀತಿಲ್ಲ, ಏನೂ ಪರಿಸ್ಥಿತಿ ಏನದ ಅಂದ್ರಿ ನಿಮ್ಗ ಅದು ಸರ್ವ ಶಿಕ್ಷಾ ಅಭಿಯಾನ ಏನ್ ಬಂದಾಗ್ಯದ ಹೇಳ್ರಿ? ಅಲ್ಲ ಸರ್, ಇದೆಲ್ಲ ಅವ್ಯವಸ್ಥೆ ಇದ್ರು ನೀವು ಇಲ್ಲಿ ಜಿಲ್ಲೆಯ ಸಚಿವರನ್ನ, ಜಿಲ್ಲೆಯ ಶಾಸಕರನ್ನ ನೀವು ಹೊಣೆಗಾರನ್ ಮಾಡ್ತಾ ಇಲ್ಲ, ಬರೀ ಸರ್ಕಾರನ್ ಮಾಡ್ತಾ ಇದ್ದೀರಿ ಸರ್. ಇಲ್ಲಿ ಸರ್ಕಾರ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಹೋಗಿ ಹೇಳಿ ಬಂದಿನಿ, ನಿಮ್ ಮರ್ಯಾದೆ ಕಳ್ಕೊತಿರು, ಎಲ್ಲರೂ ಗಳಿಸಿದ್ದು ಒಳ್ಳೆ ಹೆಸರು ಇಲ್ಲಿ ಕಳ್ಕೊತಿರ ಅಂತ ಹೇಳಿ ಕನ್ವಿನ್ಸ್ ಮಾಡಿದ್ದೀರಿ. ಕಳೀರಿ ನೀವು, ಕಳೀತೀರಿ ಅಂತ ಹೇಳಿದ್ರೆ ಕಳೀರಿ. ನೀವ್ ಹೇಳಿದ್ ಸರಿ ಅದ. ಹಿಂಗೆ ಆದ್ರ ಮತ್ತ ತಾನೇ ಹೋಗ್ಯದ ಸರ್. ಈಗ ರಿಸಲ್ಟ್ 3ರೊಳಗೆ ಹೋಗ್ಯದ, ಏನ್ ಮಾಡಕ್ ಬರೋದಿಲ್ಲ. ಕಳಿದೇನದ್ ನಾವು ತಾನೇ ಹೋಗ್ಯದ್ರಿ. ಅದು ಏನದ್ರಿ ಸರ್? ಎಲ್ಲರ ಗಳಿಸಿದ್ ಚಲೋ ಹೆಸರು ಇಲ್ಲಿ ಕಳ್ಕೊಂಡ್ರಿ. ಈಗ ಏನ್ ಮಾಡುದು? ಏನದ ಹೇಳ್ರಿ? ನೀವು ಎಟ್ ಜಿಮ್ ಮಾಡಿದ್ರಿ ಏನ್ರಿ? 10 ಲಕ್ಷ ಕೊಟ್ಟು ತಂದ ಏನದ್ರಿ MP ಪಾಟೀಲ್ರ? ಈ ಜಿಲ್ಲೆದೊಳಗ ಇದು ರಿಸಲ್ಟ್ ಹೋಗಿದ್ದು ಖಂಡಿತ ಅಸಹ್ಯ ಆಗ್ತದ ಅಂತ ಹೇಳಿ ನಾ ಹೇಳ್ಬಂದಿನಿ. ಅದ್ರಾಗ ಏನ್ ಮುಲಾಜಿಲ್ಲ. ಇಲ್ಲ, ಇದು ಸುಧಾರಣೆ ಮಾಡುವಂತ ಗುರುತರ ಹೊಣೆಗಾರಿಕೆ. ಅದ್ರೊಳಗೆ ಶಿಕ್ಷಣ ಕ್ಷೇತ್ರದ ಹಿನ್ನೆಲೆ ಅದ ನಿಮ್ಗ. ನೀವು ಇದ್ದು ಬಿಜಾಪುರ ಜಿಲ್ಲಾ ಇದು ಹಿಂಗಾಗ್ತ ಅನ್ನೋದು ಬಾ ತಪ್ಪಾಗ್ತ ಅನ್ನೋದು ಹೇಳಿ ಅದ್ರಾಗ ಏನ್ ಡೌಟ್ ಇಲ್ಲ. ನೇರವಾಗಿ ಹೇಳೇನೆ, ನಿಮ್ ಮೂಲಕ ಇನ್ನೊಮ್ಮೆ ಹೇಳ್ತೀನಿ, ಏನ್ ಸಮಸ್ಯೆ ಇಲ್ಲ. ಆ ನಿಟ್ಟಿನೊಳಗೆ ಜಿಲ್ಲೆಯ ಫಲಿತಾಂಶ ಸುಧಾರಣೆ ನಿಟ್ಟಿನೊಳಗೆ ನಮ್ಮ ಪಕ್ಷದ ಮೇಲೆ ಸಾಕಷ್ಟು ಮಾಡೋಣ ಸರ್. ಏನಾದ್ರೂ ಒಂದಿಷ್ಟು ಆಕ್ಟಿವಿಟೀಸ್ ಜನಾನು ಕೂಡ